ಬಂದೈತೆ ಅಂದ್ರೆ ಏನು ಯೋಜನೆ ಬಂದಾಗಿಲ್ಲ, ಯೋಜನೆ ಬೇರೆ ಹೆಸರು ಕೊಟ್ಟಿದ್ದಾರೆ. ಏನಂತ ಹೇಳಿ ಮೊದಲಿನ ಯೋಜನೆ ಹೆಸರು ಏನಿತ್ತು? ಮಹಾತ್ಮ ಗಾಂಧಿ ಏನಿತ್ತು ಗೊತ್ತಿಲ್ಲ, ಒಟ್ಟು ಕೆಲಸ ಮಾಡಿದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಈ ಯೋಜನೆ 21 ವರ್ಷ ನಡೀತು. ಈಗೇನಾಯ್ತು, ಆ ಯೋಜನೆಗೆ ಹೊಸ ರೂಪ ಕೊಟ್ಟಿದ್ದಾರೆ. ಏನಂತಾರೆ ಈಗ ಅದಕ್ಕೆ? VBG ರಾಮ್ಜಿ. ಏನು VB ಅಂತಂದ್ರೆ ಇಲ್ಲಿ ವಿಕಸಿತ ಭಾರತ. ಗೌರ್ಮೆಂಟ್ ಏನ್ ಮಾಡಕ್ತೈತಿ, 2047 ನಮ್ಮ ದೇಶ ಯಾವ ರೀತಿ ಇರಬೇಕು, ವಿಕಸಿತ ಭಾರತದ ಡೆವಲಪ್ಡ್ ಇಂಡಿಯಾ ಯಾವ ರೀತಿ ಇರಬೇಕು, ಆ ನಿಟ್ಟಿನೊಳಗೆ ನಾವು ಇಲ್ಲಿಂದನೇ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಆ ಯೋಜನೆ ಒಳಗೆ ಸ್ವಲ್ಪ ಬದಲಾವಣೆ ಮಾಡಿ ಈ ಹೊಸ ಯೋಜನೆ VBG ರಾಮ್ಜಿ ಜಾರಿಗೆ ತಂದಿದೆ. ನಮ್ಮ ರಾಜ್ಯದೊಳಗ ಮತ್ತೆ ಇಡೀ ದೇಶದೊಳಗ ಯಾವಾಗಿಂದ ಈ ಯೋಜನೆ ಸ್ಟಾರ್ಟ್ ಆಯ್ತು? ಮೊನ್ನೆ ಜುಲೈ 1ರಿಂದ. ಅದಕ್ಕಿಂತ ಮೊದಲು ನಮಗೆ ಅವರು ಉದ್ಯೋಗ ಖಾತ್ರಿ ಯೋಜನೆ ಒಳಗೆ ಏನೇನ್ ಮಾಡಕ್ ಹೇಳಿದ್ರು ನಮ್ಮ ಸರ್ಕಾರದವರು. ಆ ಯೋಜನೆ ಒಳಗೆ ಎಷ್ಟು ಕೆಲಸಗಳು ಚಾಲೂ ಇದ್ದಾವಲ್ಲ ಅವೆಲ್ಲ ಕೆಲಸಗಳನ್ನ ನಾವು ಪೂರ್ತಿಗೊಳಿಸ್ಬೇಕು. ಆಮೇಲೆ ಯಾರ್ಯಾರ್ದು ಎಷ್ಟು ಜನ ಲೇಬರ್ಸ್ ಮುಂದಾಗಿರ್ತಿರಲ್ಲ ನೀವು, ಅವರೆಲ್ಲರಿಗೂ ಏನ್ ಮಾಡ್ಬೇಕು? EKYC ಗೊತ್ತೈತಿ? EKYC ನಿಮ್ಗೆಲ್ಲ ಆಗಿದಾವಲ್ಲ. EKYC ಅಂತಂದ್ರೆ ಏನು? ನಿಮ್ದು ಆಧಾರ್, ಬ್ಯಾಂಕ್ ಅಕೌಂಟ್ ಎಲ್ಲ ಲಿಂಕ್ ಮಾಡೋದು, ಆಮೇಲೆ ನಿಮ್ದು ಫೋಟೋ ಕ್ಯಾಪ್ಚರ್ ಮಾಡೋದು, ಫೇಸ್ ಅಥೆಂಟಿಕೇಶನ್ ಮಾಡೋದು, ಇದನ್ನೆಲ್ಲ ಮಾಡಿ ಮುಗಿಸಿದೆ ಅಂತ ಹೇಳಿ. ಆದ್ರೂ ಕೆಲವೊಬ್ರು ಜನ ಇದ್ರೊಳಗೆ ಮೊದಲಿಂದೆಲ್ಲ ಯಾವುದೋ ಉದ್ದೇಶಕ್ಕೆ ಅವ್ರ ಪಂಚಾಯತ್ ಒಳಗೆ ಆಮೇಲೆ ಅವ್ರ ಕೆಲಸಕ್ಕೆ ಯಾವಾಗೂ ಲಾಸ್ಟ್ 3 ವರ್ಷ ಒಂದು ಸಲನು ಬರ್ಲಿಲ್ಲ, ಅರ್ಜಿನೂ ಹಾಕ್ಲಿಲ್ಲ, ಕೆಲಸಕ್ಕೂ ಬರ್ಲಿಲ್ಲ ಅಂತ ಸುಮಾರು ಮಂದಿ ಹೆಸರ ಅವರಿಗೆ ಕೆಲಸಕ್ಕೆ ಅವಶ್ಯಕತೆ ಇಲ್ಲ. ಕೆಲವೊಬ್ರು ತಿಳ್ಕೊಂಡಿದ್ರು, ಅವ್ರದ್ದು ನಮ್ಮ ಲಿಸ್ಟ್ ಒಳಗೆ ಹೆಸರು ಹಂಗ ಇತ್ತು. ಕೆಲವೊಬ್ರು ಇಲ್ಲಿಂದ ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರ ಹೋಗಿ ಸೆಟಲ್ ಆಗಿದ್ರು, ಕೆಲವೊಬ್ರು ಸರ್ಕಾರಿ ನೌಕರಿಗೆ ಸೇರಿದ್ರು. ಅಂತವ್ರೆಲ್ಲರೂ ಹೆಸರು ನಮ್ಮ ಲಿಸ್ಟ್ ಒಳಗೆ ಇನ್ನು ಅವ್ರೆಲ್ಲದ ಹೆಸರು ನಾವೇನ್ ಮಾಡಿದ್ರು ಸರ್ಕಾರಕ್ಕೆ ಕಳಿಸಿ ಅವನ್ನ ಡಿಲೀಟ್ ಮಾಡಿಸಿ ಎಷ್ಟು ಮಂದಿ ಕರೆಕ್ಟ್ ಕೆಲಸಕ್ಕೆ ಬರೋದ ಹೆಸರೊಳಗೆ ನಾವು ಕಾಯ್ಕೊಂಡಿದ್ವಿ. ಇನ್ನು ಇದ್ರೊಳಗೆ ಬದಲು ಏನಾಯ್ತು ಅಂತೇಳಿ ನಿಮ್ಗೆ ಗೊತ್ತಾಗ್ಬೇಕಲ್ಲ. ಮೊದಲು ಏನಿತ್ತು ಮತ್ತೆ ಈಗ ಏನಾಯ್ತು ಅದ್ರೊಳಗೆ ಚೇಂಜಸ್. ಮೊದಲು ಎಷ್ಟು ದಿನ ಕೆಲಸ ಆಯ್ತು ನಿಮಗೆ? ಒಂದು ಕುಟುಂಬಕ್ಕೆ 100 ದಿವಸ ಕೆಲಸ ಇತ್ತು. ಈಗ ಅದನ್ನ ಚೇಂಜ್ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ಈಗ? ಚೇಂಜ್ ಮಾಡಿ 90 ದಿವಸ ಮಾಡಿದ್ದಾರೆ ಅಲ್ಲ? ಎಷ್ಟು? 90 ದಿವಸ ಮಾಡಿದ್ರೆ 125 ದಿವಸ ಮಾಡಿದ್ದಾರೆ. ಆ ಯೋಜನೆ ಒಳಗೆ ಏನ್ ಮಾಡ್ತಿದ್ರು? ಬರಗಾಲ ಇದ್ದಾಗ 50 ದಿನ ಹೆಚ್ಚು ಕೊಟ್ಟಿದ್ರು ಮಾಡಿದ್ರೆ ಗೊತ್ತಿದೆ, ನೆನಪೈತೆ? 100 ಇದ್ದದ್ದು 150 ಮಾಡ್ತಿದ್ರು. ಇದ್ರೊಳಗೆ ಏನೈತಿ? 125 ದಿನ ಒಂದು ಕುಟುಂಬಕ್ಕೆ ಫಿಕ್ಸ್, 125. ಅದ್ರೊಳಗೆ 100 ಇದ್ದು ಇದ್ರೊಳಗೆ 125. ಅದ್ರೊಳಗೆ ಈಗ ದುಡ್ಡು ಎಷ್ಟು ಹೋಗ್ತಿದ್ರೆ ನೀವು? ಪರ್ ಡೇ ಪೇಮೆಂಟ್ ಎಷ್ಟಿತ್ತು ನಿಮ್ಗೆ ಈಗ? 370. ಪ್ರತಿ ವರ್ಷ ನಮ್ಮ ದೇಶದೊಳಗ ತುಟ್ಟಿ ದರ ಹೆಚ್ಚಾದಂಗ, ವಸ್ತುಗಳು ತುಟ್ಟಿ ಆದಂಗ ಕೂಲಿನೂ ಕೇಂದ್ರ ಸರ್ಕಾರ ಏನ್ ಮಾಡ್ತಿತ್ತು? ಪ್ರತಿ ವರ್ಷ ಹೆಚ್ಚು ಮಾಡ್ಕೊತ ಬರ್ತಿತ್ತು. ಅದು ಮೊದಲು ಚಾಲು ಆಗಿದ್ದು ನಾ 2010 ಪಂಚಾಯತಿಗೆ ಹತ್ತಿದಾಗ PDO ಅಂತ 125 ರೂಪಾಯಿ, ಆಮೇಲೆ 150 ರೂಪಾಯಿ, 179 ರೂಪಾಯಿ, 205 ರೂಪಾಯಿ, 225, 249, 275, 300, 325, 349, 370 ಇಷ್ಟು ಹಂತಗಳನ್ನದು ನೋಡಿತ್ತು. ಈಗ ಅದನ್ನ ಏನ್ ಮಾಡಿದ್ರು? ಅದ್ರೊಳಗೆ 370 ಇದ್ದದ್ದು 382 ಮಾಡಿ. ಇಲ್ಲಿಂದ ಮುಂದೆ ನಿಮ್ ಕುಟುಂಬ ಒಂದು ವರ್ಷದೊಳಗೆ 100 ದಿವಸ ಕೆಲಸ ಮಾಡಿತ್ತಂದ್ರೆ ಎಷ್ಟು ದುಡ್ಡು ನೀವು ಗಳಿಸ್ಬೋದು? ಎಷ್ಟು ಮಾಡ್ಬೋದು? 372 ಬರಲಿ 100, 38,200. ಎಷ್ಟು? 100 ದಿವಸಕ್ಕೆ 125 ದಿವಸ ಮಾಡಿದ್ರೆ ನೀವು ಅಪ್ರಾಕ್ಸಿಮೇಟ್ ಒಂದು 50,000 ರೂಪಾಯಿ ಒಂದು ಕುಟುಂಬಕ್ಕೆ ಒಂದು ವರ್ಷದೊಳಗೆ ಸರ್ಕಾರದಿಂದ ಸಿಕ್ಕಂಗ ಆಗ್ತದೆ, ಕೆಲಸಕ್ಕೆ ತಕ್ಕಂಗ ಕೂಲಿ. ಆಮೇಲೆ ಎರಡನೇದು ಆ ಇದ್ರೊಳಗೆ ಏನಿತ್ತು? ನೀವು ವರ್ಷದೊಳಗೆ ಯಾವಾಗೂ ಕೆಲಸ ಕೇಳಿ ಕೆಲಸ ನೀವು ಮಾಡಕ್ ನಿಮಗೆ ಅವಕಾಶ ಇರ್ತದೆ. ಅದ್ರೊಳಗೆ ಏನಾಗ್ತಿತ್ತು? ಕೆಲವೊಬ್ರು ಊರಾಗಿನ ರೈತರು, ಆಮೇಲೆ ಶ್ರೀಮಂತರು, ಆಮೇಲೆ ಶ್ರೀಮಂತ ರೈತರು, ಇವರು ಸರ್ಕಾರಕ್ಕೆ ತಕರಾರು ಇರ್ತಾವ. ಏನಂತ ನೀವು ಬಿತ್ತನೆ ಟೈಮ್ ಒಳಗೆ ಕೆಲಸ ಕೇಳಿದ್ರೆ ನಮ್ಮಲ್ಲಿ ಬಿತ್ತನೆ ಟೈಮ್ ಒಳಗೆ ಕೆಲಸ ಮಾಡ್ಲಿಕ್ಕೆ ಕೂಲಿಕಾರ ಸಿಗಂಗಿಲ್ಲ. ಇಂತೆಲ್ಲ ತಕರಾರು ಎಲ್ಲ ಕಡೆ ಇತ್ತು. ನಮಗಂತೂ ಫೋನ್ ಬರ್ತಿದ್ವಿ, ಈ ಟೈಮ್ದಾಗ ಕೆಲಸ ಕೊಡ್ಬೇಡ್ರಿ ಸರ್, ನಮ್ಗೆ ಹೊಲದೊಳಗೆ ಕೆಲಸ ಮಾಡಕ್ಕೆ ಜನ ಸಿಗಂಗಿಲ್ಲ ಅಂತ ಹೇಳಿ. ಅದಕ್ಕೆ ಈ ಗೌರ್ಮೆಂಟ್ ಅದನ್ನು ಅವ್ರದನ್ನು ಏನು ಮಾತು ಕೇಳಿದ್ದೆ. ಅದಕ್ಕೆ ಏನ್ ಹೇಳ್ತಿ ಗೌರ್ಮೆಂಟ್ ಇದ್ರೊಳಗ? ಈಗ ವರ್ಷದೊಳಗ ಆಯಾ ಜಿಲ್ಲೆ, ಆಯಾ ರಾಜ್ಯದೊಳಗ ಆಯಾ ಜಿಲ್ಲೆಗಳು ನಿರ್ಧರಿಸುವಂತಹ ಯಾವ್ದಾದ್ರು 60 ದಿನ, ಯಾವ್ದು
60 ದಿನ, ಉದಾಹರಣೆಗೆ ಬಿತ್ತನೆ ಟೈಮ್ ಐತಿ 1 ತಿಂಗಳ, ಆಮೇಲೆ ಬೆಳೆ ಕಟಾವ್ ಟೈಮ್ ಇರ್ತೈತಲ್ಲ ಅವಾಗ 30 ದಿವಸ, ಅಥವಾ ಸ್ಟ್ರೇಟ್ 60 ಡೇಸ್ ಒಂದೇ ಸಲ 60 ದಿವಸ ಈ ಜಿಲ್ಲೆ ಒಳಗೆ ಬಿತ್ತನೆ ಕೆಲಸ ಇರ್ತೈತಿ ಅಥವಾ ಕಟಾವ್ ಕೆಲಸ ಇರ್ತೈತಿ ಅಂತೇಳಿ 60 ದಿವಸ ಕೆಲಸ ಬಂದಂತ ಅವ್ರು ಡಿಸೈಡ್ ಮಾಡ್ತಾರೆ. ಆ 60 ದಿವಸ ಬಿಟ್ಟು ನಿಮ್ ಕಡೆ ಉಳಿತಾವ ಎಷ್ಟು 305 ದಿವಸ ಉಳಿತಾವ. 305 ದಿವಸ ಒಳಗೆ ನಿಮ್ಗೆ ಎಷ್ಟು ದಿವಸದ ಕೆಲಸ ಕೊಡ್ಬೇಕು? 125 ದಿವಸದ ಕೆಲಸ ಕೊಡ್ಬೇಕು. ಅರ್ಥ ಆಯ್ತಲ್ಲ ಇದು? ಅದು 60 ದಿವಸ ಯಾವ್ದು ಅನ್ನೋದು ನಮ್ ಜಿಲ್ಲೆ ಒಳಗೆ ಬೇರೆ ಇರ್ಬೋದು, ಬಾಗಲಕೋಟೆ ಒಳಗೆ ಬೇರೆ ಇರ್ಬೋದು, ಧಾರವಾಡ ಜಿಲ್ಲೆ ಒಳಗೆ ಬೇರೆ ಇರ್ಬೋದು, ಬೆಂಗಳೂರು ಜಿಲ್ಲೆ ಒಳಗೆ ಬೇರೆ ಇರ್ಬೋದು. ಆಯಾ ಜಿಲ್ಲೆ ಒಳಗೆ ಬಿತ್ತನೆ, ಕಟಾವು, ಸುಗ್ಗಿ ಕಾಲ ಇವೇನದಾವಲ್ಲ ಇವನ್ನೆಲ್ಲ ಕನ್ಸಿಡರ್ ಮಾಡಿ ಆ ಜಿಲ್ಲಾ ಪಂಚಾಯತಿ ಯಾವ 60 ದಿವಸ ನಮ್ಮ ಜಿಲ್ಲೆ ಒಳಗೆ ರೈತರಿಗೆ ಕೂಲಿಗಾರ ಅವಶ್ಯಕತೆ ಇರ್ತೈತಿ ಅಂತ 60 ದಿವಸ ಬಿಟ್ಟು 305 ದಿವಸ ಉಳಿತೈತಿ. ಆ 305 ದಿವಸ ಒಳಗೆ ನಿಮಗೆ 125 ದಿವಸದ ಕೆಲಸವನ್ನ ನಾವು ಕೊಡ್ಬೇಕಾಗಿರ್ತೈತಿ. ಆಮೇಲೆ ಎರಡನೇದು ಇದ್ರೊಳಗ ಮತ್ತೊಂದು ಏನಪ್ಪಾ ಅಂದ್ರೆ ಕೆಲಸದೊಳಗೂ ಬದಲಾವಣೆ ಆಗಿರುತ್ತೆ. ಬಹಳಷ್ಟು ಕೆಲಸಗಳು ಬದಲಾಗಿವೆ. ಮೊದಲು ಉದ್ಯೋಗ ಖಾತೆಗಳೊಳಗೆ ಅಪ್ರಾಕ್ಸಿಮೇಟ್ 256ರಿಂದ 60 ಕೆಲಸಗಳಿದ್ದು ಮಾಡಕ್ಕೆ. ಅಂದ್ರೆ ಒಂದು ಲಿಸ್ಟ್ ಇರ್ತೈತಿ. ಅದು ಈ ಕ್ಯಾಟಗರಿ ಒಳಗೆ ಎಷ್ಟು, ಅರಣ್ಯೀಕರಣ ಎಷ್ಟು, ಆಮೇಲೆ ಪ್ರವಾಹ ನಿಯಂತ್ರಣಕ್ಕೆ ಎಷ್ಟು, ವೈಯಕ್ತಿಕ ಕಾಮಗಾರಿಗಳು ಎಷ್ಟು, ಗ್ರಾಮೀಣ ರಸ್ತೆಗಳು, ಹೊಸ ಸಂಪರ್ಕ ರಸ್ತೆಗಳು ಅಂತ ಇಷ್ಟು, ಪ್ರವಾಹ ನಿಯಂತ್ರಣ ಚರಂಡಿ ಕಾಮಗಾರಿಗಳು ಎಷ್ಟು, ಇದೆಲ್ಲ ಬರ್ತಿತ್ತು ವೈಯಕ್ತಿಕ ಕಾಮಗಾರಿ. ಈಗ ಆ 256 ಹೋಗಿ 307 ಆಗೈತಿ ಕಾಮಗಾರಿಗಳು. ಎಷ್ಟು? 307. ಆ ಕಾಮಗಾರಿಗಳೊಳಗೆ ನಮಗೊಂದು ದೊಡ್ಡ ಏನಪ್ಪಾ ಪೆಟ್ ಅಂತಂದ್ರೆ ಏನ್ ಹೇಳ್ರಿ, ನಾವು ಹೂಳತ್ತು ಕೆಲಸ ಹೆಂಗ್ ಮಾಡ್ತಿದ್ವಲ್ಲ ಇಲ್ಲಿ ತನಕ ಆ ಕೆಲಸ ಇದ್ರೊಳಗೆ ಏನೈತಿ ಈಗ ಲಿಸ್ಟ್ ಒಳಗೆ ಇಲ್ಲ. ಹೂಳತ್ತು ಕಾಮಗಾರಿ ಇದ್ರೊಳಗೆ ಈಗ ಇಲ್ರಿ. ಇಲ್ಲಿ ತನಕ ಹೂಳತ್ತು ಕೆಲಸನೇ ಎಲ್ಲ ಕಡೆ ಮಾಡಿಸಿದ್ರು. ಇಲ್ಲಿ ಒಂದು ಕಂಡೀಷನ್ ಇರುತ್ತೆ, ಒಂದು ಕೆಲಸ ಆದ್ಮೇಲೆ ಅದನ್ನ ಯಾವುದೇ ಕಾರಣಕ್ಕೂ ರಿಪೀಟ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಈಗ ಕೆಲವೊಂದು ಹಳ್ಳಿ ಒಳಗೆ ನಮಗೆ ಹೂಳೆತ್ತಕ್ಕೆ ಅವಕಾಶ ಇರೋದು ಎಷ್ಟು ಹಳೆ ಸಿಗ್ತಾವ್ರಿ? 1, 2, 3 1 ವರ್ಷ ಇಲ್ಲಿ ತೆಗಿತೀರಿ, ನೆಕ್ಸ್ಟ್ ಇಯರ್ ಅಲ್ಲಿ ತೆಗಿತೀರಿ, 3 ವರ್ಷ ಅಲ್ಲಿ ತೆಗಿತೀರಿ, ಮತ್ತೆ 4ನೇ ವರ್ಷ ಅಲ್ಲಿ ಬರ್ತೀರಿ. ಫಸ್ಟ್ ಎಲ್ಲಿ ಮಾಡಿದ್ರಲ್ಲ ಮತ್ತೆ ಅಲ್ಲೇ ಬರ್ತೀರಿ. ಬಟ್ ಇಲ್ಲಿ ಏನೈತಿ, ಕಾಮಗಾರಿಗಳ ಪುನರಾವರ್ತನೆಗೆ ಅವಕಾಶ ಇಲ್ಲ. ಇನ್ನೂ ಬಹಳಷ್ಟು ಪಾಯಿಂಟ್ಗಳು ಇದ್ರೊಳಗೆ ಇದೆಲ್ಲ ಒಂದು ಲಿಸ್ಟ್ ಐತೆ ನಿಮ್ಗೆ. ಆಮೇಲೆ ನಾವು ಇದ್ರ ಬಗ್ಗೆ ಕೊಡ್ತೇವೆ. ನೀವು ಈಗ ಕೆಲಸ ಕೇಳಕ್ ಬರೋರು ಆಗ್ತದೆ. ಇದ್ರೊಳಗೆ ಇನ್ನೂ ಸ್ವಲ್ಪ ಗೌರ್ಮೆಂಟ್ ಒಂದು ಇದು ತಾತ್ಕಾಲಿಕ ಕಾಮಗಾರಿಗಳು ತಾತ್ಕಾಲಿಕ ಪಟ್ಟಿ ಕೊಟ್ಟಿದ್ದಾರೆ. ಅದ್ರೊಳಗೆ ಇಷ್ಟು ಕೆಲಸ ನಡೀತಾವು, ಇಷ್ಟು ಕೆಲಸ ನಡೆಯಂಗಿಲ್ಲ, ಈ ಕೆಲಸ ಮಾಡಬಹುದು, ಈ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಉದ್ಯೋಗ ಖಾತ್ರಿ ಯೋಜನೆಯೊಳಗೆ ಏನು ಲಿಸ್ಟ್ ಇತ್ತಲ್ಲ 260 ಅದ್ರೊಳಗೆ 107 ವರ್ಗಗಳು ಇದ್ರೊಳಗೆ ಮಾಡಕ್ ಅವಕಾಶ ಕೊಟ್ಟಿದ್ದಾರೆ. ಬಟ್ ಅದ್ರೊಳಗೆ ಒಂದು ಕೆಲಸ ಇಲ್ಲ, ಯಾವ್ದು ಉಳಿದ ಕೆಲಸ ಅದ್ರೊಳಗೆ ಇಲ್ಲ. ಅದ್ರ ಬಗ್ಗೆ ಈಗ ಏನ್ ಗೈಡ್ಲೈನ್ಸ್ ಬರ್ತದಲ್ಲ ಆ ಪ್ರಕಾರ ನಿಮಗೆ ನಾವು ತಿಳಿಸ್ತೇವೆ. ಅವಾಗ ನೀವು ಕೆಲಸಕ್ಕೆ ಅಪ್ಲೈ ಮಾಡಕ್ಕೆ ಅಂತ ನಮ್ದು ಹೊಸ ಕ್ರಿಯಾಜನೂ ಇಲ್ಲಿ. ಈಗ ಹಳ್ಳಿ ಏನ್ ಆಕ್ಷನ್ ಪ್ಲಾನ್ ಇದ್ದವಲ್ಲ ನಿಮ್ಗೆ ಅಷ್ಟು ಕೆಲಸ ಕೊಟ್ಟ ಅಷ್ಟು ಕೆಲಸ ನಾವ್ ಏನ್ ಮಾಡಿದ್ವಿ ಕಂಪ್ಲೀಟ್ ಮಾಡಿ ಜೂನ್ 30 ಅದು ಕೆಲಸಗಳೆಲ್ಲ ಮುಕ್ತಾಯ ಆಯ್ತು. ಇನ್ನು ಏನು ಹೊಸ ಪ್ಲಾನಿಂಗ್ ಕೊಟ್ಟಿದ್ದೇವಲ್ಲ ಅದ್ರೊಳಗೆ ಏನೇನು ಗೌರ್ಮೆಂಟ್ ಕಡೆ ಬರ್ತೈತೆ ಅದ್ರ ಪ್ರಕಾರ ನಾವು ನಿಮಗೆ ತಿಳಿಸ್ತೇವೆ. ಆ ಪ್ರಕಾರ ನಾವು ನಿಮಗೆ ಕೆಲಸ ಕೊಡ್ಲಿಕ್ಕೆ ಅವಕಾಶ ಇರ್ತದೆ. ಇದ್ರೊಳಗೆ ಮುಂಗಡ ಕುನಿ ತೋಡುವುದಂದ್ರೆ ಇದು ಗೊತ್ತೈತೆ? ಮುಂಗಡ ಕುನಿ ಕೆಲಸ ಮಾಡಿದ್ರೆ ಗಿಡಗಳು ಹಚ್ಚೋದು ಅವು ಕೆಲಸ ಇದಾವ್ರು. ಬಟ್ ಮುಂಗಡ ಕುನಿ ಯಾವಾಗ ಕೊಡ್ತಾರೆ? ಮಳೆಗಾಲದಾಗ ಮಳೆಗಾಲದಿಂದ ಮುಗಿದ್ರು ಅಡ್ವಾನ್ಸ್ ಫಿಟ್ಟಿಂಗ್ ಅಂತ ಇರ್ತೈತೆ. ಅವೆಲ್ಲ ಕೆಲಸಗಳು ಯಾವಾಗ ಬರ್ತಾವ ನೋಡ್ರಿ, ಆ ಕೆಲಸಗಳ ಬಗ್ಗೆ ನಿಮಗೆ ನಾವು ಮಾಹಿತಿ ಅವಾಗ ಕೊಡ್ತೇವೆ. ಅವಾಗ ಮತ್ತೊಂದು ಮೀಟಿಂಗ್ ಕರಿತೀವಿ, ಲಿಸ್ಟ್ ಫೈನಲ್ ಆದ್ಮೇಲೆ ಅವಾಗ ನಿಮ್ಗೆಲ್ಲರಿಗೂ ಹೇಳ್ತೇವೆ ಇಂಥ ಕೆಲಸ ಮಾಡಕ್ ಅವಕಾಶ ಐತಿ ನಮ್ಮ ಕ್ರಿಯಾಯೋಜನೆ ಒಳಗೆ ಈ ಕಾಮಗಾರಿ